ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟನ್ನು ನೀವು ಎಷ್ಟನೇ ದಿನಕ್ಕೆ ಮಾಡಬೇಕು, ಒಂದು ವೇಳೆ ನಿಮಗೆ ಪೀರಿಯಡ್ ರೆಗ್ಯುಲರ್ ಇದ್ದರೆ ಅಥವಾ ಒಂದು ವೇಳೆ ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ ಎಷ್ಟನೇ ದಿನಕ್ಕೆ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಜನರಿಗೆ ಇದ್ರ ಬಗ್ಗೆ ಗೊಂದಲ ಇರುತ್ತೆ. ಒಂದು ವೇಳೆ ನಿಮಗೆ ರೆಗ್ಯುಲರ್ ಪೀರಿಯಡ್ ಇದ್ದರೆ ಎಷ್ಟನೇ ದಿನಕ್ಕೆ ಚೆಕ್ ಮಾಡಬೇಕು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಎಷ್ಟನೇ ದಿನಕ್ಕೆ ನಾನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಒಂದು ವೇಳೆ ನಿಮಗೆ ರೆಗ್ಯುಲರ್ ಪೀರಿಯಡ್ ಇದ್ದವರು ನಿಮ್ಮ ಪೀರಿಯಡ್ ಡೇಟ್ ಮಿಸ್ ಆದ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಬೇಕು ಅಥವಾ 10 ಡೇಸ್ ಬಿಟ್ಟು ಟೆಸ್ಟ್ ಮಾಡಿದರೆ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ನೀವು ನಿಮ್ಮ ಫಸ್ಟ್ ಯೂರಿನ್ ಅಂದರೆ ಅರ್ಲಿ ಮಾರ್ನಿಂಗ್ ಯೂರಿನಿಂದ ಟೆಸ್ಟ್ ಮಾಡಬೇಕು. ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಂದರೆ ಹೇಗೆ ಚೆಕ್ ಮಾಡಬೇಕು, ಯಾವಾಗ ಚೆಕ್ ಮಾಡಬೇಕು, ಹೇಗೆ ನೀವು ಆ ಒಂದು ಟೆಸ್ಟ್ನ ರಿಸಲ್ಟ್ ಓದಬೇಕು ಅನ್ನೋದರ ಬಗ್ಗೆ ನಾನು ತಿಳಿಸಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಇವಾಗ ನೀವು ಟೆಸ್ಟ್ ಮಾಡಿದಾಗ ಆ ಒಂದು ಟೆಸ್ಟ್ ಕಿಟ್ನಲ್ಲಿ 2 ಡಾರ್ಕ್ ಲೈನ್ ಕಾಣಿಸ್ಕೊಂಡ್ರೆ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್, ಅಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ ಅರ್ಥ. ನೆಕ್ಸ್ಟ್, ಒಂದು ವೇಳೆ ಆ ಒಂದು ಟೆಸ್ಟ್ ಕಿಟ್ನಲ್ಲಿ ಒಂದು ಲೈನ್ ಡಾರ್ಕ್ ತೋರಿಸಿ ಇನ್ನೊಂದು ಲೈನ್ ಸೆಕೆಂಡ್ ಲೈನ್ ಏನಾದರೂ ನಿಮಗೆ ಲೈಟಾಗಿ ತೋರಿಸ್ತಾ ಇದ್ರೂ ನೀವು ಕೂಡ ಪ್ರೆಗ್ನೆಂಟ್ ಇದ್ದೀರಾ ಅಂಥೇಳಿ ಅರ್ಥ. ಈ ಒಂದು ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ರಿಪೀಟಾಗಿ 3 to 5 ಡೇಸ್ ಬಿಟ್ಟು ಎಗೇನ್ ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಆವಾಗ ಟೆಸ್ಟ್ ಮಾಡಿದಾಗ ಸೆಕೆಂಡ್ ಲೈನ್ ಏನದು ಲೈಟಾಗಿ ಬಂದಿದೆ ಅದು ಕೂಡ ಡಾರ್ಕಾಗಿ ಕಾಣಿಸ್ಕೊಳ್ಳುವ ಚಾನ್ಸಸ್ಸು ತುಂಬಾ ಇರುತ್ತೆ. ನೆಕ್ಸ್ಟು, ನೀವು ಟೆಸ್ಟ್ ಮಾಡಿದಾಗ ಆ ಒಂದು ಟೆಸ್ಟ್ ಕಿಟ್ನಲ್ಲಿ ಒಂದೇ ಒಂದು ಲೈನ್ ತೋರಿಸಿದರೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ. ನಿಮ್ಮ ಪ್ರೆಗ್ನೆನ್ಸಿ ರಿಸಲ್ಟ್ ನೆಗೆಟಿವ್ ಅಂತ ಹೇಳಿ ಅರ್ಥ. ಮತ್ತು ನೀವು ಟೆಸ್ಟ್ ಮಾಡಿದಾಗ ಆ ಒಂದು ಟೆಸ್ಟ್ ಕಿಟ್ನಲ್ಲಿ 2 ಲೈನ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ಆ ಒಂದು ಟೆಸ್ಟ್ ಕಿಟ್ಟು ಇನ್ವ್ಯಾಲಿಡ್ ಅಂತ ಹೇಳಿ ಅರ್ಥ. ಅಂದರೆ ಅದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತೇಳಿ ಅರ್ಥ. ಹಾಗಾಗಿ ನೀವೇನು ಮಾಡಬೇಕು, ಎಗೇನ್ ಹೋಗಿ ಇನ್ನೊಂದು ಟೆಸ್ಟ್ ಕಿಟ್ಟನ್ನು ಬೈ ಮಾಡಿ ಅದರಲ್ಲಿ ಟೆಸ್ಟ್ ಮಾಡಿ ನೀವು ನೋಡಬೇಕಾಗತ್ತೆ. ಒಂದು ವೇಳೆ ಒಂದೇ ಒಂದು ಲೈನ್ ಬರ್ತಾ ಇದೆ 40 ಡೇಸ್ ಬಿಟ್ಟು ಅಥವಾ 45 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿದ್ರೂ, ಒಂದು ವೇಳೆ ನಿಮಗೆ ರೆಗ್ಯುಲರ್ ಪೀರಿಯಡ್ ಇದ್ರೂ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿದರೆ ಇದಕ್ಕೆ ತುಂಬ ಕಾರಣಗಳಿರ್ತವೆ. ಪ್ರತಿ ಸರಿ ನೀವು ಟೆಸ್ಟ್ ಮಾಡಿದಾಗ ಈ ರೀತಿ ನೆಗೆಟಿವ್ ರಿಸಲ್ಟ್ ತೋರಿಸ್ತಾ ಇದ್ದರೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಹಾರ್ಮೋನ್ಗಳ ಇಂಬ್ಯಾಲೆನ್ಸಿಂದ ಪೀರಿಯಡ್ ಸರಿಯಾಗಿ ಆಗೋದಿಲ್ಲ. ಈ ರೀತಿ ಪೀರಿಯಡ್ ಸರಿಯಾಗಿ ಆಗೋದಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಓವ್ಯುಲೇಷನ್ ಕೂಡ ಸರಿಯಾಗಿ ಆಗದೆ ಪ್ರೆಗ್ನೆನ್ಸಿ ರಿಸಲ್ಟ್ ಅವರಿಗೆ ಪ್ರತಿ ಸರಿ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ. ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ, PCOD, PCOS ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ, ಇಂಥವರಲ್ಲಿ ಈ ರೀತಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇವಾಗ ಕೆಲವರಿಗೆ ಏನಾಗುತ್ತೆ, ಈ ಒಂದು ಪೀರಿಯಡ್ ಸೈಕಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಇರುತ್ತೆ. ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ಟೆಸ್ಟ್ ಮಾಡಿದರೆ ಪಾಸಿಟಿವ್ ರಿಸಲ್ಟ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಿಮ್ಮ ಪೀರಿಯಡ್ ಸ್ವಲ್ಪ ಮಟ್ಟಿಗೆ ಇರ್ರೆಗ್ಯುಲರ್ ಇದ್ದು ನೆಕ್ಸ್ಟ್ ಟೈಮ್ ನಿಮಗೆ ಪೀರಿಯಡ್ ಬರುವ ಸಂದರ್ಭ ಏನಾದರೂ ಇದ್ದರೆ ಅದೇ ಸಮಯಕ್ಕೆ ಬರಬೇಕಾಗತ್ತೆ. ನೆಕ್ಸ್ಟ್, ಇದಲ್ಲದೆ ನಿಮ್ಮ ಪೀರಿಯಡ್ ಸೈಕಲ್ನಿ ತುಂಬಾ ಏರುಪೇರು ಅಂದರೆ ವ್ಯತ್ಯಾಸ ಇದ್ದರೆ, ಸರಿಯಾಗಿ ಪೀರಿಯಡ್ ಆಗದೇ ಇದ್ದರೆ, ಲೈಕ್ ನಿಮಗೆ 2 ಮಂತ್ಸಿಗೆ ಒಂದ್ಸರಿ, 3 ಮಂತ್ಸಿಗೆ ಒಂದ್ಸರಿ ಅಥವಾ 6 ಮಂತ್ಸಿಗೆ ಒಂದ್ಸರಿ, ಕೆಲವರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಪೀರಿಯಡ್ ಆಗುತ್ತೆ. ಮತ್ತು ನಿಮಗೆ ಪೀರಿಯಡ್ ಆಗುವ ಸಮಯದಲ್ಲಿ ತುಂಬ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಅಥವಾ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಹೋಗುವಂಥದ್ದು, ವಾಮಿಟಿಂಗು, ಸುಸ್ತು ಮತ್ತು ಬೆನ್ನು, ಸೊಂಟದ ಸುತ್ತಮುತ್ತ, ಕಾಲುಗಳಲ್ಲಿ ತುಂಬ ನೋವು ಕಾಣಿಸ್ಕೊಂಡ್ರೆ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಹೀಗೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೂ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ನೀವು ಕೂಡ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದಾಗ ಒಂದು ಮುದ್ದಾದ ಮಗುವಿಗೆ ನೀವು ಕೂಡ ಜನ್ಮ ನೀಡ್ಬೋದು.
ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಡೇಟ್ ಮಿಸ್ ಆಗುತ್ತೆ, ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಆದರೆ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಅದರಲ್ಲಿ ನಿಮಗೆ ನೆಗೆಟಿವ್ ತೋರಿಸುತ್ತೆ. ಅಂಥವರು ಏನು ಮಾಡಬೇಕು ಅಂತ ಹೇಳಿದರೆ ಬೇರೆ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಮೇ ಬಿ ಅವ್ರು ನಿಮಗೆ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ಬೋದು. ಇದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ಹೇಳಿ. ಇದ್ರ ಬಗ್ಗೆ ವರಿ ಮಾಡ್ಕೋಬೇಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಎಷ್ಟನೇ ದಿನಕ್ಕೆ ಮಾಡಬೇಕು, ಪೀರಿಯಡ್ ರೆಗ್ಯುಲರ್ ಇದ್ದರೆ ಅಥವಾ ಒಂದು ವೇಳೆ ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ ಎಷ್ಟನೇ ದಿನಕ್ಕೆ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.